ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಹತ್ರ ಇರುವಂಥ ಬ್ಯಾಂಗಲ್ಸು, ಗೋಲ್ಡ್ ಬ್ಯಾಂಗಲ್ಸು ಹಾಗೆ ಲಾಂಗ್ ಹಾರ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಇದು ನೋಡಿ, ಎಮ್ ಅಂತ ಇದೆ. ಇದು ಮಲಬಾರಲ್ಲಿ ತಗೊಂಡಿರೋವಂಥದ್ದು. ಇದು ಬ್ಯಾಂಗಲು. ನಾಲ್ಕು ಬಳೆ ಇದ್ದಾವೆ ನೋಡಿ, ಈ ಥರ ಕಾಣಿಸ್ತಿದೆಯಾ? ನಾಲ್ಕು ಬ್ಯಾಂಗಲ್ ಇದೆ. ಇವು ಒಂದೊಂದು ಬಳೆ 4 ಗ್ರಾಮ್ ಇದ್ದಾವೆ. ಟೋಟಲ್ 16 ಗ್ರಾಮ್ ಇದ್ದಾವೆ. ನನಗೆ ಈ ಥರ ಇಷ್ಟ ಆಯಿತು. ಎರಡು ಕೈಯಲ್ಲಿ ಬಳೆ ಆ ಕಡೆ ಈ ಕಡೆ ಸೈಡಿಗೆ ಹಾಕಲಿಕ್ಕೆ ಅಂತ ಈ ಥರ ತಗೊಂಡೆ ನಾನು. ನೋಡಿ, ಡಿಸೈನು ಚೆನ್ನಾಗಿದೆಯಾ ಅಥವಾ ಇಲ್ವಾ, ಚೆನ್ನಾಗಿಲ್ವಾ ಕಮೆಂಟ್ ಮಾಡಿ ತಿಳಿಸಿ. ನನಗಿಷ್ಟ ಆಯಿತು, ಹಾಗೆ ನಾನು ತಗೊಂಡೆ. ನೋಡಿ, ಸ್ವಲ್ಪ ದಪ್ಪನೇ ಮಾಡಿಸ್ಬೋದಿತ್ತು. 4 ಬಳೆ ಮಾಡಿಸೋಕ್ಕಿಂತ 2 ಬಳೆನೇ ಮಾಡಿಸ್ಬೋದಾಗಿತ್ತು. ನನಗೆ ಗೊತ್ತಾಗಲಿಲ್ಲ ಆವಾಗೆಲ್ಲ. ನನಗೆ ಇವಾಗ ಅನ್ನಿಸ್ತಾ ಇದೆ ಎರಡೇ ಮಾಡಿಸ್ಬೋದಿತ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಇವಾಗಿನ ರೇಟಲ್ಲಿ ಇದನ್ನೇ ಕರಗಿಸಿ ಮಾಡಿಸ್ಬೇಕಂದ್ರೆ ಇದರಲ್ಲಿ ಎಲ್ಲ ವೇಸ್ಟೇಜ್ ತೆಗಿತಾರೆ. ಹಾಗಾಗಿ ನಾನು ಇವೇ ಇರಲಿ ಅಂತ ಸುಮ್ಮನಾಗಿದ್ದೀನಿ. ನೋಡಿ, ಈ ಥರ ಇದೆ ಬಳೆ. ಹಾಗೆ ಇದು ಲಾಂಗ್ ಹಾರ. ಇದು ಕೂಡ ಮಲಬಾರಲ್ಲೇ ತಗೊಂಡಿರೋದು. ನೋಡಿ, ಈ ಥರ ಇದೆ. ಚೆನ್ನಾಗಿದೆಯಾ? ನನಗೆ ಈ ಥರ ಡಿಸೈನ್ ಇಷ್ಟ ಆಯಿತು. ಇದೆಲ್ಲ ಲಕ್ಷ್ಮಿ ಬೀಡ್ಸು ಮತ್ತು ಈ ಥರ ಗುಂಡಿದೆ ನೋಡಿ. ಇದು ಎಷ್ಟಿದೆ ಅಂತ ಕೇಳ್ಬೋದು. ಇದು 40 ಗ್ರಾಮ್ ಇದೆ. 40 ಗ್ರಾಮಲ್ಲಿ ಮಾಡಿಸಿರೋದು. ನೋಡಿ, ಈ ಥರ ಇದೆ. ಚೆನ್ನಾಗಿದೆಯಾ? ಡಿಸೈನ್ ಹೇಗಾರ ಇರಲಿ, ಒಟ್ಟು ಹೆಣ್ಮಕ್ಳಿಗೆ ಬಂಗಾರ ಅಂದ್ರೇ ಇಷ್ಟ ಅಲ್ವಾ? ಯಾವ ಥರನಾರೇ ಇರಲಿ, ನನ್ನ ಹತ್ರ ಇದೆ ಅನ್ನೋದೊಂದು ತೃಪ್ತಿ ಇರುತ್ತೆ. ಅದಕ್ಕೆ ನನಗೆ ಇದಿಷ್ಟ ಆಯಿತು. ಈ ಥರ ಇದೆ. ಹಾಗೆ ಬ್ಯಾಂಗಲ್ಸ್ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.